ಅಲ್ಲಿ ಜೊತೆಗೆ ಬಂದು ನಿಲ್ಲೋದು ಬೇರೆ. ಇಟ್ ಮೀನ್ಸ್ ಎ ಲಾಟ್. ಮನು ಕೊನೆ ಉಸಿರಿರೋವರೆಗೂ ಇವ್ರು ಯಾರನ್ನೂ ಮರಿಲಿಕ್ಕೆ ಸಾಧ್ಯವಿಲ್ಲ ಅಂತ ಭಾವಿಸ್ತೇನೆ. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ, ಈ ನಡುವೆ ನಾನು ಇದರ ನನ್ನ ಗೆಳೆಯರ ಅಣ್ತಮ್ಮಂದ್ರ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದು ಅಂದರೆ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ, ಮಡೇನೂರು ಮನು. ನಾನು ಪ್ರೀತಿಯಿಂದ ಮಡೆ ಅಂತ ಕರೆಯೋದು ಅವನ್ನ. ಅಂದರೆ ನಮ್ಮ ಹಾಸನದ ಹುಡುಗ. ನಾವೆಲ್ಲ ಎಲ್ಲ ಬಡದ್ದೆ ಯಾಕಲ ಹಿಂಗೆ ಹಿಂಗೆ ಈ ಥರ ಮಾತಾಡೋರು. ಸೊ ಆ್ಯಂಡ್ ಒಂದಷ್ಟು ವಿಷಯಗಳು, ಪ್ರತಿಕೂಲವಾದ ವಿಚಾರಗಳು, ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡದ್ರಿಂದ ನೀನು ಲೈಫಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ನೋಡಬೇಕಾಯಿತು. ನೀನು ಹಾಸನದ ಹಳ್ಳಿಯಿಂದ ಹೊರಟಾಗ, ಕೆಂಪಸ್ ಹತ್ಕ ಬಂದಾಗ ನಿನಗಿದ್ದ ಕನಸು, ನಿನಗಿದ್ದ ಆಶಯ, ಅಫ್ಕೋರ್ಸ್ ಕಾಮಿಡಿ ಕೆಲಡಿ ಟೈಟಲ್ಸ್ ವಿನ್ ಆದ. ಆ ಟೈಟಲ್ಗಳು ನಮಗೆಲ್ಲ ಇದು ಪುಷ್ಟಿ ಆಗಬೇಕು, ಮುಂದೆ ಸಾಕ್ತಕ್ಕಂಥ ಒಂದು ಪಾತ್ಗೆ ಅದು ಒಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಕೊಡಬೇಕೇ ವಿನಃ ಅದು ನಮಗೆ ಯಾವುದೇ ರೀತಿ ಅದನ್ನು ನಮಗೆ ಹಮ್ಮು ಬಿಮ್ಮು ತರಬಾರ್ದು. ಆ್ಯಂಡ್ ಅದೇ ಕಾಲ ಕೆಟ್ಟ ಕಾಲದಲ್ಲಿ ಕೆಲವು ಯೋಚನೆಗಳು ಬರೋದು ಸಹಜ, ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ. ಬದುಕು ಎಲ್ಲವನ್ನೂ ಕಲಿಸುತ್ತೆ. ನಾವು ಕಲೀಲಿಲ್ಲ ಅಂದರೆ ಲೈಫ್ ಯಾವುದೋ ಒಂದು ಟೈಮಲ್ಲಿ ಪಾಠ ಕಲಿಸುತ್ತೆ. ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ. ಸೊ ಇದನ್ನು ಮನದಟ್ಟು ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾರಬೇಕಾದ್ರೆ ನೋಡ್ತಿದ್ವಿ. ಆ ವಿಮಾನ ನೋಡಬೇಕು, ಅದರಲ್ಲಿ ಒಂದ್ಸರಿ ಕೂರಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ಕೂತ ತಕ್ಷಣ ವಿಮಾನ ನಂದು ಅಂತ ಅಂದ್ಕೊಳ್ಳೋದಿದೆಯಲ್ಲ. ಸೊ ಅದು ತುಂಬ ಅದಕ್ಕೆ ಬೇಕು, ತುಂಬ ಮೆಂಟಲಿ ತುಂಬ ವಿಷಯ ಬೇಕು, ಅವಗಾಹನೆ ಬೇಕು. ಆಸೆ ಪಡೋದು ತಪ್ಪಲ್ಲ, ಇಚ್ಛೋದು ತಪ್ಪಲ್ಲ, ಆ್ಯಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ. ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾಗಬೇಕು, ಎಷ್ಟು ಸಾಗ್ತೀವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗಬೇಕು. ಇದು ನನ್ನ ಆಶಯ. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಈ ಮಾತು ಹೇಳ್ತಿದ್ದೀನಿ. ಫೋನಲ್ಲಿ ಮಾತಾಡಿದಾಗ ಬೈದು ಹೇಳಿದ್ದೆ. ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ, ಇನ್ನು ಮುಂದೆ ಈ ಥರದ್ದು ಯಾವುದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಎಲ್ಲ, ಭರವಸೆ ಎಲ್ಲ, ಮಾತು ಕೊಡ್ತೀಯಾ ಎಲ್ಲರ ಮುಂದೆ ಅಂತ ನಂಬ್ತಾ ಈ ಮಾತು ನಿಮಗೆ ಮತ್ತೆ ಹೇಳ್ತಿದ್ದೀನಿ. ಒಳ್ಳೆಯದಾಗಲಿ ಮಗ. ಒಳ್ಳೆ ಗುರಿ ಮುಂದಿದ್ದಾಗ ನಿನ್ನ ಪ್ರೀತಿಸೋ ಇಷ್ಟೆಲ್ಲ ಹಿರಿಯರು, ನಾನಲ್ಲ ಹಿರಿಯರಿಲ್ಲಿದ್ದಾರೆ, ಅವರು ಗುರುಗಳಾಗಿ ನಿನ್ನ ಹಿಂದೆ ಇದ್ದಾಗ ನಿಶ್ಚಿತವಾಗಿ, ಅಂದರೆ ನಿನ್ನ ಸಾಧನೆ ಚಿಕ್ಕದಲ್ಲ. ನೀನು ಇಲ್ಲಿ ತನಕ ನಡ್ಕೊಂಬಂದು ಹಾದಿ ಅದು ಸುಲಭದ ದಾರಿ ಅಲ್ಲ. ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೆ, ಅದೊಂದು ಮುನ್ನುಡಿ. ಇನ್ನೂ ಸಾಧಿಸ್ಬೇಕಾದ ಬಹಳಷ್ಟಿದೆ ಜೀವನದಲ್ಲಿ. ಸೊ ಆ ಸಾಧನೆಗೆ ಭಾಜನನಾಗು, ಹಲವಾರು ಕಿರೀಟಗಳಿಗೆ ನೀನು ಭಾಜನನಾಗು ಅಂತ ಆಶಿಸ್ತಾ, ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನಿನ್ನ ಬರ್ಡೇ ಅಂತ, ಸಾರಿ. ಎಲ್ರಿಗೂ ಒಳ್ಳೆಯದಾಗಬೇಕು, ಒಳ್ಳೆ ದಾರಿಲಿ ನಡಿಬೇಕು, ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು, ಹಂಚಬೇಕು. ನೆಗೆಟಿವಿಟಿ, ಅನಿಮಾಸಿಟಿ ನೋ, ಆ್ಯಂಡ್ ಸೆನ್ಸೇಷನಲೈಸೇಷನ್ ಅಂದರೆ ಸಾರಿ, ಕ್ಷಮೆ ಇರಲಿ, ಇದರಿಂದ ನಿನ್ನ ಹೆಸರು ಎಲ್ರಿಗೂ ಗೊತ್ತಾಯಿತು ಅಂತ ಹೇಳಿದ್ರಲ್ಲ, ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ. ಈ ಥರದ್ದು ಏನೋ ಒಂದು ಮಾಡಿ ಹೆಸರು ಮಾಡಬೇಕು, ಜನರಿಗೆ ತಲುಪಬೇಕು ಅನ್ನೋದಲ್ಲ. ಯಾರೂ ಆ ದಾರಿ ಪಾಲಿಸಬಾರ್ದು. ಏನಂದರೆ ಗೊತ್ತಾಯಿತು, ಆ ತಪ್ಪನ್ನು ನಾವು ತಿದ್ದುಕೊಂಡು ಎಲ್ಲರ ಹತ್ರ ಕ್ಷಮೆ ಕೇಳಿ ಅದನ್ನು ಪ್ರಾಯಶ್ಚಿತ್ತ ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾ ಮತ್ತೆ ನಿಮ್ಮ ಮುಂದೆ ಬಂದಿದ್ದಾನೆ. ಅವನಿಗೆ ಹುಟ್ಟುಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ, ಮುತ್ತರಸನಿಗೆ ಹಲವಾರು ಮುತ್ತುಗಳು, ರತ್ನಗಳು, ರತ್ನಖಚಿತ ಒಂದು ಸಿಂಹಾಸನವೂ ಸಿಗೋಂಗಾಗಲಿ. ಆ್ಯಂಡ್ ವಿಚಾರಣೆ ತುಂಬ, ಅದು ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಟೈಟಲ್, ತುಂಬ ಇಂಟ್ರೆಸ್ಟಿಂಗ್ ಪೋಸ್ಟರ್. ನಾನಾಗಲೇ ಕೇಳಿದೆ ಬಂದ ತಕ್ಷಣ, ನಾನು ನಮ್ಮ ನಿರ್ಮಾಪಕರನ್ನ ಕೇಡಿ ಅಂತ ಕರೆಯೋದು, ಭಾಳ ಒಳ್ಳೆಯ ಗೆಳೆಯ. ಏನೋ ನಮ್ಮ ಕೇಡಿ ನಾನು ಈ ಥರ ಆರಿಸ್ಕೊಂಡು ಹೋಗ್ಬಿಟ್ಟಿದ್ದಲ್ಲ, ಎರಡನೇ ಸಿನಿಮಾ ಮಾಡ್ತಾವಲ್ಲ ಅಂತ. ಅಂದರೆ ದಟ್ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗಲಿ, ನಿನ್ನ ಬ್ರದರ್ಹುಡ್ ಆಗಲಿ ಏನು ಅಂತ ತೋರಿಸುತ್ತೆ. ಇಲ್ಲಾಂದರೆ ಎರಡನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ. ಸೊ ಈ ಥರ ಪ್ರೀತಿ ವಿಶ್ವಾಸವನ್ನು ಸದಾಕಾಲ ಉಳಿಸ್ಕೊಂಡು ಹೋಗು, ಇದೇ ನಿನ್ನ ಕಾಯುತ್ತೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ.